ಎಂತ ಮ್ಯಾಚ್ ಗುರು, KKR ಮತ್ತೆ GT ಇವತ್ತು ಫುಲ್ ಅಲ್ಟಿ ಅಲ್ಟಿ ಅನ್ಕೊಳ್ಳಿ ಮಾತ್ರ. ಅದಾದ್ಮೇಲೆ ನಂಗೆ ಇವತ್ತು KKR ಅನ್ನೋದು ತುಂಬಾ ಬೇಜಾರಾಗ್ಬಿಡ್ತು. ಏನಕ್ಕೆ ಅಂತ ನಿಮ್ಗೆ ಗೊತ್ತು. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಫ್ಲಾಪ್ ಆಗಿರೋದ್ರಿಂದ ಈಗ 5 ಮ್ಯಾಚ್ ಅನ್ನ ಲಾಸ್ ಆಗಿತ್ತು. ಇವತ್ತಿಂದ ಸೇರಿ 6ಕ್ಕೆ 6 ಮ್ಯಾಚ್ ಕೂಡ ಲಾಸ್ ಕೂಡ ಆಗಿದ್ದು KKR. ಇನ್ನೇನು ಪ್ಲೇ ಆಫ್ ಇಂದ ಆಲ್ಮೋಸ್ಟ್ ಹೊರಗೆ ಹೋದಂಗೆ ಲೆಕ್ಕ. ಅವರು ಇನ್ನ ಎಲ್ಲಿ ಬರಕ್ಕೆ ಎಲ್ಲಿ ಸಾಧ್ಯ ಇದೆ ಆ ತರ ಆಡ್ಬೇಕಷ್ಟೇ. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ವಿನ್ ಆಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಹೊರಗಡೆ ಹೋದಂಗೆ ನನ್ನ ಲೆಕ್ಕ KKR ಅವರು. ಇವತ್ತು GT ಆಡಿದ್ ನೋಡ್ತಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕೂಡ ಆಡಿತು. ಅದಾದ್ಮೇಲೆ ತುಂಬಾ ಜನ ಏನ್ ಅನ್ಕೊಂಡಿದ್ರು ಅಂದ್ರೆ ಈಸಿಯಾಗಿ KKR ಹೊಡಿತಾರ ಮ್ಯಾಚ್ ಅಂತ ಅನ್ಕೊಂಡಿದ್ರು. ಏನಕ್ಕೆ ಅನ್ಕೊಂಡಿದ್ರು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ರೆ. ಹಾಗಾಗಿ ನಾನು ಇವತ್ತು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಲ್ಲ, ಅದ್ರಲ್ಲೂ ಕೂಡ ಸುಮಾರು ಒಂದು 47% ಜನ KKR ವಿನ್ ಆಗುತ್ತೆ ಅಂತ ಕೂಡ ಹಾಕಿದ್ರು. ಹಾಗಾಗಿ ನಾನು ವಿಡಿಯೋದಲ್ಲಿ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೆ, ಬೆಳಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಆಲ್ಮೋಸ್ಟ್ 100%ಗೆ 99% ಇಲ್ಲಿ ಪ್ರಿಡಿಕ್ಷನ್ ಸರಿ ಕೂಡ ಆಗಿದೆ. GT ವಿನ್ ಆಗುತ್ತೆ ಅಂತ ಹೇಳಿದ್ರೆ GT ವಿನ್ ಕೂಡ ಆಯ್ತು. ಅದಾದ್ಮೇಲೆ ಈಗ ಏನೇನು ಹೇಳ್ತೀನಿ ಕೇಳಿ ನಿಜವಾಗ್ಲೂ ಶಾಕ್ ಆಗ್ಬಿಡ್ತೀರಾ. ಅದಾದ್ಮೇಲೆ ಈ ವಿಡಿಯೋ ನೋಡಿದ್ಮೇಲೆ ಮತ್ತೆ ನೀವು ಅನಾಲಿಸಿಸ್ ವಿಡಿಯೋ ನೋಡಿ ಶಾಕ್ ಆಗ್ಬಿಡ್ತೀರಾ, ಲಿಟ್ರಲಿ ಶಾಕ್ ಆಗೋಗ್ತೀರಾ. ಈ ತರ ಪ್ರೊಡಕ್ಷನ್ ನಿಮಗೆ ಕನ್ನಡದಲ್ಲ, ಇಡೀ ಯೂಟ್ಯೂಬ್ ಅಲ್ಲಿ ಬೇರೆ ಯಾವ ಚಾನಲ್ ಕೂಡ ಕೊಡಲ್ಲ ಅನ್ಸುತ್ತೆ. ಆ ಲೆವೆಲ್ ಪ್ರೊಡಕ್ಷನ್ ಪ್ರೊವೈಡ್ ಕೂಡ ಮಾಡ್ತಿದ್ದೀನಿ. ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚಸ್ ಕೂಡ ಪ್ರೊಡಕ್ಷನ್ ಸರಿಯಾಗಿದೆ. ಅದಾದ್ಮೇಲೆ ಪ್ಲೇಯರ್ ಪ್ರೊಡಕ್ಷನ್ ಕೂಡ ಏನೇನು ಹೇಳಿದೀನಿ ಆಲ್ಮೋಸ್ಟ್ ಸರಿ ಕೂಡ ಆಗಿದೆ. ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ, ಶುಭ್ಮನ್ ಗಿಲ್ ಇಂದ ಹಾಫ್ ಸೆಂಚುರಿ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದೆ. ಇವತ್ತು ನೋಡ್ಬೋದು ಶುಭ್ಮನ್ ಗಿಲ್ 50 ಬಾಲ್ಗೆ 86 ರನ್ನ ಹೊಡೆದು ಬಿಸಾಕಿದ್ದು. ಅದಾದ್ಮೇಲೆ ಇವ್ರ ಜೊತೆ ಸಾಯಿ ಸುದರ್ಶನ್ ಸ್ವಲ್ಪ ಸಾಥ್ ಕೊಡ್ತಾರೆ ಅಂತ ಕೂಡ ಹೇಳಿದೆ. ಸಾಯಿ ಸುದರ್ಶನ್ ಸ್ವಲ್ಪ ಸಾಥ್ ಕೂಡ ಕೊಟ್ಟಿದ್ದು ಗಿಲ್ಲಿಗೆ. ಅದಾದ್ಮೇಲೆ ಜೋಶ್ ಬಟ್ಲರ್ ಆಡ್ತಾರೆ ಅಂತ ಕೂಡ ಹೇಳಿದೆ. ಅದಾದ್ಮೇಲೆ ಇನ್ನೊಂದೇನು ಹೇಳಿದೆ ವಿಡಿಯೋದಲ್ಲಿ ಅಂದ್ರೆ ಜೋಶ್ ಬಟ್ಲರ್ ಔಟ್ ಆದ್ರು ಅಂದ್ರೆ ವರುಣ್ ಚಕ್ರವರ್ತಿಗೆ ಔಟ್ ಕೂಡ ಆಗ್ತಾರೆ. ಅವರಿಂದ ಸರ್ವೈವ್ ಆದ್ರು ಅಂದ್ರೆ ಒಂದು ಒಳ್ಳೆ ನಾಕ್ನ ಇವತ್ತು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು ಬಟ್ಲರ್ ಇಂದ ಅಂತ ಕೂಡ ಹೇಳಿದೆ. ಆದ್ರೆ ಇಲ್ಲಿ ಜೋಶ್ ಬಟ್ಲರ್ 25 ರನ್ನ ಕೂಡ ಹೊಡೆದ್ರು, 2 6 2 4 ಕೂಡ ಹೊಡೆದ್ರು. ಅದಾದ್ಮೇಲೆ ಮತ್ತೆ ವರುಣ್ ಚಕ್ರವರ್ತಿಗೆ ತಮ್ಮ ವಿಕೆಟ್ ನಲ್ಲಿ ಅರ್ಪಣೆ ಮಾಡಿದ್ದು. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಇವತ್ತಿನ ಮ್ಯಾಚ್ ಇದೆ ಫ್ಲಾಪ್ ಆಗ್ತಾನೆ ಇದೆ. ವಾಷಿಂಗ್ಟನ್ ಸುಂದರ್ ಕೂಡ ಫ್ಲಾಪ್ ಆಗಿದ್ದು. ಅದಾದ್ಮೇಲೆ KKR ಅಲ್ಲಿ ನೋಡಿ ವರುಣ್ ಚಕ್ರವರ್ತಿಗೆ ಇಷ್ಟು ಮ್ಯಾಚ್ ಅಲ್ಲಿ ಈ ಸೀಸನ್ ಅಲ್ಲಿ ವಿಕೆಟ್ ಗಳೇ ಬಿದ್ದಿರಲಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಪಕ್ಕ ಬೀಳುತ್ತೆ ಅಂತ ಹೇಳಿದೆ. ವರುಣ್ ಚಕ್ರವರ್ತಿಗೆ 2 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಸುನಿಲ್ ನರೇನ್ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ. ಸುನಿಲ್ ನರೇನ್ಗೆ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ವೈಭವ್ ಅರೋರ್ಗೆ ವಿಕೆಟ್ ಬೀಳುತ್ತೆ ಅಂತ ಕೂಡ ಹೇಳಿದೆ. ವೈಭವ್ ಅರೋರ್ಗೆ ಇಲ್ಲಿ 1 ವಿಕೆಟ್ ಕೂಡ ಬಿತ್ತು. ಇನ್ನ KKR ಕಡೆ ಏನ್ ಪ್ರೆಡಿಕ್ಷನ್ ಕೊಟ್ಟಿದೆ ಅಂದ್ರೆ ಅಜಿಂಕ್ಯ ರಹಾನೆ ಮತ್ತೆ ಟೀಮ್ ಸಫರ್ಟ್ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತಾರೆ ಅಂತ ಆ ವಿಡಿಯೋದಲ್ಲಿ ಕೂಡ ಹೇಳಿದೆ. ಮತ್ತೆ ನನ್ನ ಟೆಲಿಗ್ರಾಮ್ ಅಲ್ಲಿ ಪ್ರೆಡಿಕ್ಷನ್ ಕೂಡ ಹಾಕಿದೆ. ಟಾಸ್ ಆಗಕ್ಕಿಂತ ಅಂದ್ರೆ ಟಾಸ್ ಆಗಾದ್ಮೇಲೆ ಅಂದ್ರೆ ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಪ್ರೊವೈಡ್ ಕೂಡ ಮಾಡಿದೆ. ಮತ್ತೆ ಅಲ್ಲೂ ಕೂಡ ಹೇಳಿದೆ ಅಜಿಂಕ್ಯ ರಹಾನೆ ಇಲ್ಲ ಅಂದ್ರೆ ಟೀಮ್ ಸಫರ್ಟ್ ಇಬ್ಬರಲ್ಲಿ ಒಬ್ರು ಫ್ಲಾಪ್ ಆಗ್ತಾರೆ ಅಂತ. ಹಾಗಾಗಿ ಅದೇ ರೀತಿ ಆಯ್ತು, ಇಬ್ರು ಕೂಡ ಅಲ್ಲಿ ಫ್ಲಾಪ್ ಕೂಡ ಆಗ್ಬಿಟ್ರು. ಅದಾದ್ಮೇಲೆ ನೋಡಿ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿರಲ್ಲ ಕ್ಯಾಮ್ರಾನ್ ಗ್ರೀನ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಕೂಡ ಹೇಳಿದೆ. 79 ರನ್ನ ಹೊಡೆದು ಬಿಸಾಕಿದೆ ಇವತ್ತಿನ ಮ್ಯಾಚ್ ಅಲ್ಲಿ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಮಾತ್ರ ಏನ್ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಅದೇ ರೀತಿಯಾಗಿ ಮ್ಯಾಚ್ ಕೂಡ ಹೋಗಿದ್ದು. ಫುಲ್ಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರ ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿದ್ರ ನಿಜವಾಗ್ಲೂ ಲಿಟ್ರಲಿ ಶಾಕ್ ಆಗೋಗ್ಬಿಟ್ಟಿರ್ತೀರಾ. ಏನ್ ಗುರು ಈ ಲೆವೆಲ್ಗೆ ಪ್ರಿಡಿಕ್ಷನ್ ಅಂತ. ಅದಾದ್ಮೇಲೆ ಒಂದೇ ಒಂದು ಪ್ರಿಡಿಕ್ಷನ್ ಅಲ್ಲಿ ಫ್ಲಾಪ್ ಆಗಿದ್ದು ಏನಂದ್ರೆ ರಿಂಕು ಸಿಂಗ್ ಆಡ್ತಾರೆ ಅಂತ ಕೂಡ ಹೇಳಿದೆ. ರಿಂಕು ಸಿಂಗ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡಲಿಲ್ಲ, ಮತ್ತೆ ಫ್ಲಾಪ್ ಕೂಡ ಆಗಿದ್ದು. ಅದ್ಬಿಟ್ರೆ ಪ್ರತಿಯೊಂದು ಪ್ರಿಡಿಕ್ಷನ್ ಅಲ್ಲಿ ಇವತ್ತು ಸರಿ ಕೂಡ ಆಗಿರೋದು. ಇಂಥ ಪ್ರಿಡಿಕ್ಷನ್ ನಿಮ್ಗೆ ಯಾವ ಚಾನಲ್ ಕೂಡ ನೋಡಕ್ ಸಿಗೋದಿಲ್ಲ. ಹಾಗಾಗಿ ಇಂಥ ಪ್ರಿಡಿಕ್ಷನ್ ಮುಂದೆ ಕೂಡ ಮಿಸ್ ಆಗಬಾರ್ದು ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮಿಸ್ ಮಾಡದೆ ಜಾಯ್ನ್ ಆಗಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇನ್ನ ನಾಳೆ RCB ಮತ್ತೆ DC ಮ್ಯಾಚ್ ಕೂಡ ಇದೆ. ನಾಳೆ ಅಂತ ತಕ್ಷಣ ಶಾಕ್ ಆಗಬೇಡಿ, ಈ ವಿಡಿಯೋ ನಾನು ಶೂಟ್ ಮಾಡ್ತಿರೋದು 17ನೇ ತಾರೀಕು ನೈಟ್ ಮ್ಯಾಚ್ ಇದು GT ಮತ್ತೆ KKR ಮ್ಯಾಚ್ ಐತಲ್ಲ, ಅದಾದ್ಮೇಲೆ ಶೂಟ್ ಕೂಡ ಮಾಡ್ತೀನಿ. ಮತ್ತೆ ಹಾಗಾಗಿ ನಾಳೆ ಅಂತ ಹೇಳ್ತಾ ಇದೀನಿ. ನೀವು ನಾಳೆ ನೋಡೋರಿಗೆ ಇವತ್ತು ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. RCB ಮತ್ತೆ DC ಮ್ಯಾಚ್ ಕೂಡ ನಡೀತಿದೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟೇ ಈ ಒಂದು ಅಂದ್ರೆ ಇವತ್ತು 2 ಮ್ಯಾಚ್ ಕೂಡ ಇದೆ. ಒಂದು RCB ಮತ್ತೆ DC ಮಧ್ಯಾಹ್ನ ಮ್ಯಾಚ್ ಕೂಡ ಇದೆ. ಅದಾದ್ಮೇಲೆ ಸಂಜೆ ಮ್ಯಾಚ್ CSK ಮತ್ತೆ SRH ಕೂಡ ಇದೆ. ಮಧ್ಯಾಹ್ನ ಮ್ಯಾಚ್ ಅಲ್ಲಿ ಈ ಒಂದು ವಿಡಿಯೋದಲ್ಲಿ ಕವರ್ ಕೂಡ ಮಾಡ್ತೀನಿ. ಈ ವಿಡಿಯೋದಲ್ಲಿ ಮತ್ತೆ ಈ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಆಡಬಹುದು, ವೆದರ್ ಕಂಡೀಷನ್ ಯಾವ ತರ ಇದೆ, ಪಿಚ್ ರಿಪೋರ್ಟ್ ಯಾವ ತರ ಇದೆ, ಮತ್ತೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಮಿಂಚಬಹುದು, ಯಾರು ಫ್ಲಾಪ್ ಆಗ್ಬಹುದು, ಅದಾದ್ಮೇಲೆ ಯಾರು ಮ್ಯಾಚ್ ವಿನ್ನರ್ ಆಗ್ಬಹುದು, ಪ್ರತಿಯೊಂದು ಕೂಡ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮಾತ್ರ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಮತ್ತೆ ನಮ್ಮ ಪ್ರಿಡಿಕ್ಷನ್ಸ್ ನಿಮಗೆ ಯಾವ ತರ ಅನಿಸಿದೆ ಅಂತ ಕೂಡ ಫೀಡ್ಬ್ಯಾಕ್ ಹಾಕಿ ಗುರು. ಇನ್ನ ಇವತ್ತಿನ ಮ್ಯಾಚ್ ನಡೀತಾ ಇರೋದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೆಂಗಳೂರಲ್ಲೇ ಮ್ಯಾಚ್ ಕೂಡ ನಡೀತಿದೆ. ಇದಾಗಲೇ ಬೆಂಗಳೂರಿಗೆ ಫೇವರೇಟ್ ಗ್ರೌಂಡ್ ಕೂಡ ಆಗ್ಬಿಟ್ಟಿದೆ. ಲಾಸ್ಟ್ LSG ಅಗೇನ್ಸ್ಟ್ ಸ್ವಲ್ಪ ಲೋ ಸ್ಕೋರ್ ಕೂಡ ಆಗ್ಬಿಡ್ತು. ಆದ್ರೆ ಅದಕ್ಕಿಂತ ಪ್ರೀವಿಯಸ್ ಮ್ಯಾಚ್ ನೋಡಬಹುದು ಪ್ರತಿ ಮ್ಯಾಚ್ ಅಲ್ಲಿ ಕೂಡ 200+ ಇಲ್ಲಿ ರನ್ ಕೂಡ ಬಂದಿರುವಂತದ್ದು. ಹಾಗಾಗಿ ಈ ಪಿಚ್ RCB ಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಇದೆ. ಫಸ್ಟ್ ಇನ್ನಿಂಗ್ಸ್ ಏನಾದ್ರು RCB ಬ್ಯಾಟಿಂಗ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ರನ್ನ ಕೂರಿಸ್ಬಿಡುತ್ತೆ. ಆ ಲೆವೆಲ್ ಅಲ್ಲಿ ಬ್ಯಾಟ್ಸ್ಮನ್ ಗಳು ಕೂಡ ರೆಡಿ ಇದ್ದಾರೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಂಗೆ ಇದು
ಪಿಚ್ಚು ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ, ನೀವು ಎಷ್ಟು ಹೊಡಿತೀರಾ ಹೊಡಿರಿ ಅಂತ ಆ ತರ ಒಂದು ಅಡ್ವಾಂಟೇಜ್ ಕೂಡ ಕೊಡುತ್ತೆ. ಹಾಗಾಗಿ ಈ ಪಿಚ್ ಅಲ್ಲಿ ಹೈ ಸ್ಕೋರ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ ಕೂಡ ಬೀಳುತ್ತೆ ಕಂಪೇರ್ ಟು ಸ್ಪಿನ್ನರ್ಸ್. ಮತ್ತೆ ಇಲ್ಲಿ ಮಿಡಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಗೆ ಸ್ವಲ್ಪ ಅಡ್ವಾಂಟೇಜ್ ಸಿಗುವಂತದ್ದು. ಇನ್ನ ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಏನು ಕೂಡ ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಚೇಂಜಸ್ ಆಯ್ತಂದ್ರೆ 1-2 ಚೇಂಜಸ್ ಅಷ್ಟೇ. ನನ್ನ ಪ್ರಕಾರ ಸೇಮ್ ಟೀಮ್ ನ ಕಂಟಿನ್ಯೂ ಕೂಡ ಮಾಡಬಹುದು. ಈಗಾಗಲೇ ಎರಡು ಟೀಮ್ ಕೂಡ ಅಷ್ಟೇ. ಈಗ DC 4ರಲ್ಲಿ 2 ಮ್ಯಾಚ್ ಕೂಡ ವಿನ್ ಆಗಿದೆ. ಮತ್ತೆ ಇಲ್ಲಿ ನಮ್ಮ RCB ಒಂದೇ ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿರೋದು, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ವಿನ್ ಕೂಡ ಆಗಿದೆ. ಹಾಗಾಗಿ ಒಂದು ಕಿಂಗ್ ತರ ಈಗ ಟೇಬಲ್ ಟಾಪ್ ಅಲ್ಲಿ ಕೂಡ ಕೂತ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತು RCB ಕಡೆಯಿಂದ ಯಾವ್ದೇ ರೀತಿ ಚೇಂಜಸ್ ಮಾಡ್ಕೊಳ್ಳೋದಿಲ್ಲ, ಮತ್ತೆ DC ಕಡೆಯಿಂದ ಯಾವ್ದೇ ರೀತಿ ಚೇಂಜಸ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಚೇಂಜಸ್ ಆಯ್ತು ಅಂದ್ರೆ ಆಫ್ಟರ್ ಟಾಸ್ ನಿಮಗೆ ಇನ್ಸ್ಟಂಟ್ ಆಗಿ ಅಪ್ಡೇಟ್ ಸಿಕ್ಬಿಡುತ್ತೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲೂ ಕೂಡ ಏನಾದ್ರು ಅಪ್ಡೇಟ್ ಇತ್ತು ಅಂದ್ರೆ ಅಲ್ಲಿ ಟಕ್ ನನಗೆ ಪೋಸ್ಟ್ ಮಾಡ್ತೀನಿ. ಇನ್ನ ಈ ಪಿಚ್ ಅಲ್ಲಿ ಯಾರ್ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ವಿರಾಟ್ ಕೊಹ್ಲಿ ಈ ಪಿಚ್ ಅಲ್ಲಿ ಸಖತ್ತಾಗಿ ಒಂಥರ ಕಿಂಗ್ ಅಂತ ಕೂಡ ಹೇಳ್ಬೋದು. ಈ ಪಿಚ್ ನ ಕಿಂಗ್ ಕೂಡ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದು. ಅದಾದ್ಮೇಲೆ KL ರಾಹುಲ್ ಕೂಡ ಅಷ್ಟೇ ಈ ಒಂದು ಪಿಚ್ ನ ಆಳ ಆಗಲ್ಲ ಎಲ್ಲ ಕೂಡ ತಿಳ್ಕೊಂಡಿದ್ರೆ. ಹಾಗಾಗಿ ಈ ಪಿಚ್ ಅಲ್ಲಿ KL ರಾಹುಲ್ ನ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ನ ಸ್ಟಾಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಇದುವರೆಗೂ ಸುಮಾರು ಒಂದು 48 ವಿಕೆಟ್ ಗಳನ್ನ ಕೂಡ ತಗೊಂಡಿದ್ದಾರೆ. ಇನ್ನ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಅದು ಇದು ಅಂತ. ನಾನು ಡೈರೆಕ್ಟ್ ಆಗಿ ನನ್ನ ಮ್ಯಾಜಿಕ್ ಪ್ಲೇಯರ್ ಪ್ರೊಡಿಕ್ಷನ್ ಕಡೆ ಬಂದ್ಬಿಡ್ತೀನಿ. ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚ್ಬೋದು, ಯಾರು ಫ್ಲಾಪ್ ಆಗ್ಬೋದು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟ್ ನಮ್ಮ RCB ಕಡೆ ಬಂದ್ಬಿಡ್ತೀನಿ, ಆಮೇಲೆ DC ಕಡೆ ಹೋಗೋಣ. ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿಯಿಂದ ಕೂಡ ಅಷ್ಟೇ ಒಂದು ಹಾಫ್ ಸೆಂಚುರಿ ಬರ್ಬೋದು ಅಂತ ಮತ್ತೆ ನಂಗೆ ಎಲ್ಲೋ ಒಂದ್ ಕಡೆ ಅನಿಸುತ್ತೆ. ಹಾಗಾಗಿ ಇವತ್ತು ವಿರಾಟ್ ಕೊಹ್ಲಿಯಿಂದ ಮತ್ತೆ ಒಂದು ಪೈಸಾ ವಸೂಲ್ ಮ್ಯಾಚ್ ನಮಗೆ ನೋಡಕ್ಕೆ ಸಿಗುತ್ತೆ. ಒಂದು 50+ ಇಲ್ಲಂದ್ರೆ 15 ನಿಯರ್ ಒಂದು ಸ್ಕೋರ್ ನ ಕೂಡ ನೋಡಬಹುದು. ಅದಾದ್ಮೇಲೆ ಇವತ್ತು ಫಿಲಿಪ್ ಸಾಲ್ಟ್ ಸ್ವಲ್ಪ ಡೇಂಜರ್ ಕೂಡ ಕಾಣ್ತಾರೆ. ಆಡಿದ್ರು ಅಂದ್ರೆ 20+ ರನ್ ಅವ್ರದ್ದು ಕ್ರಾಸ್ ಆಯ್ತು ಅಂದ್ರೆ ಹಿಗ್ಗಮೊಗ್ಗ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ ಕೇಸ್ ಅವರು ಫ್ಲಾಪ್ ಆಗಂಗ್ ಕಂಡ್ರು ಅಂದ್ರೆ 20 ಒಳಗೆ ಇಲ್ಲಿ ಔಟ್ ಆಗೋ ಚಾನ್ಸಸ್ ಫಿಲಿಪ್ ಸಾಲ್ಟ್ ಇಂದ ನೋಡೋಣ ವಿರಾಟ್ ಕೊಹ್ಲಿ ಯಾವ ತರ ಪಾರ್ಟ್ನರ್ಶಿಪ್ ಕೊಡ್ತಾರೆ ಅಂತ. ಇನ್ನ ರಜತ್ ಪಟಿದಾರ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು ಅಂತ ನನಗೆ ಅನಿಸ್ತದೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಅದಾದ್ಮೇಲೆ ದೇವದತ್ ಪಡಿಕಲ್ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಫ್ಲಾಪ್ ಕೂಡ ಆಗ್ಬೋದು. ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್ ಆಗಿದ್ರು. ಇವತ್ತಿನ ಮ್ಯಾಚ್ ಕೂಡ DC ಅಗೇನ್ಸ್ಟ್ ದೇವದತ್ ಪಡಿಕಲ್ ಫ್ಲಾಪ್ ಆಗ್ಬೋದು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತಿದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ RCB ಕಡೆಯಿಂದ ಯಾರು ಮಿಂಚ್ಬೋದು ಅಂದ್ರೆ ಜೋಶ್ ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್, ಅದಾದ್ಮೇಲೆ ಕೃಣಾಲ್ ಪಾಂಡ್ಯಗೆ ಮಿಡಲ್ ಓವರ್ಸ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಈ 3 ಜನದ ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬರ್ತದೆ ವಿಕೆಟ್ಸ್ ಗಳನ್ನ ತಗೊಳ್ತಾರೆ ಅಂತ. ಇನ್ನ DC ಕಡೆ ಬಂದ್ವಿ ಅಂದ್ರೆ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ ಅಂದ್ರೆ KL ರಾಹುಲ್ ಇಂದ ನಾವು ಹಾಫ್ ಸೆಂಚುರಿನ ಇವತ್ತಿನ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀನಿ. ಅಂದ್ರೆ ಹಾಫ್ ಸೆಂಚುರಿ ಅಂದ್ರೆ ಅದ್ರ ಮೇಲ್ ಬೇಕಾದ್ರೂ ಹೋಗ್ಬೋದು, ಅದ್ರ ಒಳಗೆ ಅಂದ್ರೆ 50 ಒಳಗೆ ಕೂಡ ಇರ್ಬೋದು, ಬಟ್ ನಿಯರ್ ಅಂತ ಹೋಗ್ತಾರೆ. ಹಾಗಾಗಿ KL ರಾಹುಲ್ ಇಂದ ಕೂಡ ಒಂದು ಹಾಫ್ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ಕೊಂತಿದ್ದೀನಿ. ಅದಾದ್ಮೇಲೆ ಪ್ರಥಮ್ ನಿಶಾಂಕ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಫ್ಲಾಪ್ ಆಗ್ತಾರ, ಕಿತ್ತು ಹೊಡಿತಾರ ಏನೋ ಅಂತ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಒಂದು ಪ್ಲೇಯರ್ ಪ್ರೊಟೆಕ್ಷನ್ ಸರಿಯಾಗಿರೋದ್ರಿಂದ ಇವತ್ತು ಪ್ರಥಮ್ ನಿಶಾಂಕ ಫ್ಲಾಪ್ ಆಗ್ತಾರೆ ಅಂತ ಹೇಳ್ತಾ ಇದೀನಿ. KL ರಾಹುಲ್ ಆಡ್ತಾರೆ ಅಂತ ಕೂಡ ಹೇಳ್ತಾ ಇದೀನಿ. ಅದಾದ್ಮೇಲೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಕ್ಷರ್ ಪಟೇಲ್ ಮಿಂಚ್ಬೋದು ಅಂತ ನನಗೆ ಅನಿಸ್ತಿದೆ ಇಲ್ಲಿ KL ರಾಹುಲ್ ಜೊತೆ. ಸೊ ಹಾಗಾಗಿ ನೋಡೋಣ ಅಕ್ಷರ್ ಪಟೇಲ್ ಯಾವ ತರ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಂತ. ಇನ್ನ DC ಯ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಈ ಕಡೆ ಮುಖೇಶ್ ಕುಮಾರ್ ಗೆ ವಿಕೆಟ್ ಗಳು ಕೂಡ ಬೀಳ್ಬೋದು. ಅದಾದ್ಮೇಲೆ T ನಟರಾಜನ್ ಗೆ ವಿಕೆಟ್ ಕೂಡ ಬೀಳ್ಬೋದು. ಅದಾದ್ಮೇಲೆ ಕುಲ್ದೀಪ್ ಯಾದವ್ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ಸ್ ಗಳನ್ನ ಕೂಡ ತಗೋಬಹುದು. ಏನಕ್ಕೆ ಅಂದ್ರೆ RCB ಯ ಕೆಲವೊಂದು ಬ್ಯಾಟ್ಸ್ಮನ್ಸ್ ಗಳು ಕುಲ್ದೀಪ್ ಯಾದವ್ ಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಸ್ಟ್ರಗಲ್ ಮಾಡಿದ್ರು ಅಂದ್ರೆ ಇವತ್ತು ಜೋಶ್ ಬಟ್ಲರ್, ವರುಣ್ ಚಕ್ರವರ್ತಿಗೆ ಔಟ್ ಆದ್ರಲ್ಲ, ಅದೇ ರೀತಿಯಾಗಿ ಕೆಲವೊಂದು ಪ್ಲೇಯರ್ ಕುಲ್ದೀಪ್ ಯಾದವ್ಗೆ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ. ಇನ್ನ ಫೈನಲ್ ಆಗಿ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಹೇಳೋದಾದ್ರೆ ನಾನು ಇಲ್ಲಿ ಕೊಡೋದಿಲ್ಲ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಟಾಸ್ ಆದ್ಮೇಲೆ ಪ್ರೆಡಿಕ್ಷನ್ ಕೂಡ ಪ್ರೊವೈಡ್ ಮಾಡ್ತೀನಿ. ಹಾಗಾಗಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೂಡ ಪ್ರೊವೈಡ್ ಮಾಡಿದ್ದೀನಿ, ಕಮೆಂಟ್ ಅಲ್ಲಿ ಪಿನ್ ಕೂಡ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಆ ಚಾನಲ್ಗೆ ಜಾಯ್ನ್ ಆಗಿ ಏನೇ ಅಪ್ಡೇಟ್ ಇದ್ರು ಕೂಡ ಪಟ್ ನನಗೆ ಬರ್ತಿರುತ್ತೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ್ರೆ ಅಂದ್ರೆ ಸಖತ್ ಮಜಾ ಇರುತ್ತೆ ಪ್ರೆಡಿಕ್ಷನ್ಸ್ ಗಳದ್ದು. ಬೇಗ ಜಾಯ್ನ್ ಆಗಲಿ ಅಂದ್ರೆ ತುಂಬಾ ರಿಗ್ರೆಟ್ ಮಾಡ್ಬಿಡ್ತೀರಾ ಗುರು. ಹಾಗಾಗಿ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.